ನಮಸ್ಕಾರ ಅಧ್ಯಾತ್ಮ ಬಂಧುಗಳೇ. ಇವಾಗ ಪರಮ ಪವಿತ್ರವಾದ ಕಾರ್ತಿಕ ಮಾಸ ನಡೆಯುತ್ತಿದೆ. ಈ ಮಾಸ ದೇವತೆ ದಾಮೋದರ, ಅಂದರೆ ಬೇರೆ ಯಾರೂ ಅಲ್ಲ, ಕೃಷ್ಣನೇ. ಇವಾಗ ಈ ದಾಮೋದರ ಲೀಲೆ ಬಗ್ಗೆ ಈ ತಿಂಗಳಲ್ಲಿ ಒಂದು ಸತಿ ಆದರೂ ಓದಬೇಕು ಅಥವಾ ಕೇಳಬೇಕು. ಆದ್ದರಿಂದ ಇವಾಗ ಒಂದು 5 ನಿಮಿಷದಲ್ಲಿ ಈ ದಾಮೋದರ ಲೀಲೆ ಬಗ್ಗೆ ಜ್ಞಾಪಿಸ್ಕೊಂಬೋಣ. ಸುಮಾರು ಜನಕ್ಕೆಲ್ಲರಿಗೂ ಗೊತ್ತಿರತ್ತೆ, ಬಟ್ ಒಂದು ಸತಿ ಜ್ಞಾಪಿಸ್ಕೊಂಬೋಣ. ಒಂದು ಸತಿ ದ್ವಾಪರ ಯುಗದಲ್ಲಿ ಕೃಷ್ಣ ಪುಟ್ಟ ಮಗು ಇರೋವಾಗ ನಡೆದಿರೋ ಸಂಘಟನೆ ಇದು. ಒಂದು ಸತಿ ಯಶೋಧಾದೇವಿ ಮೊಸರು ಕಡಿತಾ ಇರ್ತಾಳೆ. ಆವಾಗ ಏನಾಗುತ್ತೆ, ಕೃಷ್ಣ ಹೊರಗೆ ಆಟ ಆಡ್ಕೊಳ್ಳೋಕ್ಕೆ ಹೋಗಿದ್ದವನು ಬರ್ತಾನೆ. ಬಂದು ಅಮ್ಮ ಹಸುವಾಗ್ತಾಯಿದೆ, ಹಾಲು ಕೊಡು ಅಂತ. ಅದಕ್ಕೆ ತಾಯಿ ಆಯ್ತಪ್ಪ ಅಂತ ಕೊಡ್ತಾಳೆ. ಬಟ್ ಅಷ್ಟೊತ್ತಿಗೆ ಹಾಲು ಕಾಯ್ಸೋಕ್ಕಿಟ್ಟಿರ್ತಾಳೆ, ಅದು ಉಕ್ಕಕ್ಕೆ ಬರುತ್ತೆ. ಅದಕ್ಕೆ ಕೃಷ್ಣ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲೇ ಹಾಲು ಕೆಳಗಿಡಕ್ಕೆ ಹೋಗ್ತಾಳೆ. ಇದು ಕೃಷ್ಣನಿಗೆ ತುಂಬ ಕೋಪ ಬಂದ್ಬಿಡತ್ತೆ. ಬಂದು ಅಲ್ಲೇ ಇದ್ದಿದ್ದೊಂದು ಕಲ್ಲು ತಗೊಂಡು ಆ ಮೊಸರು ಬೆಣ್ಣೆ ಇರೋ ಮಡಿಕೆಗೆ ಹೊಡೆದು ಬಿಡ್ತಾನೆ. ಅದೆಲ್ಲ ಕೆಳಗೆ ಚೆಲ್ಲೋಗತ್ತೆ. ಆ ಚೆಲ್ಲಿದ್ದನ್ನೇ ಒಂದಿಷ್ಟು ಬೆಣ್ಣೆ ಎಲ್ಲ ತೊಗೊಂಡು ಹೊರಗೆ ಓಡಾಟಾಗ್ತಾನೆ. ಆವಾಗ ಏನಾಗುತ್ತೆ, ಅಲ್ಲಿ ಯಶೋಧಾದೇವಿ ಹಾಲನ್ನು ಕೆಳಗೆ ಇಳಿಸ್ಬಿಟ್ಟು ಮತ್ತೆ ಅಲ್ಲಿಗೆ ಬರ್ತಾಳೆ. ಬಂದರೆ ಏನಿದೆ, ಮಡಿಕೆ ಎಲ್ಲ ಮುರಿದೋಗಿದೆ, ಎಲ್ಲ ಚೆಲ್ಲೋಗಿದೆ. ಇದೆಲ್ಲ ಕೃಷ್ಣಂದೇ ಕೆಲಸ ಅಂತ ಗೊತ್ತಾಯಿತು. ಆ ಮುಂಚೆ ದಿವಸನೇ ಅಲ್ಲಿರೋ ಸುತ್ತಮುತ್ತ ಇದ್ದಿದ್ದು ಗೋಪಿಕೆಗಳೆಲ್ಲ ಬಂದು, ನಿಮ್ಮ ಮಗ ನಮ್ಮ ಮನೆಯಲ್ಲಿ ಹಾಲು ಕದೀತಾ ಇದ್ದಾನೆ, ಮೊಸರು ಕದೀತಾ ಇದ್ದಾನೆ, ಬೆಣ್ಣೆ ಕದೀತಾ ಇದ್ದಾನೆ ಅಂತಂದರೆ ನಂಬಿರಲ್ಲ ಯಶೋದೆ. ಇಲ್ಲ, ತನ್ನ ಮಗು ಅಂತ ಅವನಲ್ಲ ಅಂತ ಅವ್ರ ಜೊತೆಯಲ್ಲಿ ವಾದನೆ ಮಾಡಿರ್ತಾಳೆ. ಅವರು ಮನೆಗೆ ಹೋಗೋವಾಗ ಹೇಳೋಗಿರ್ತಾರೆ, ಆಯಿತು ಒಂದು ದಿವಸ ನಿಮ್ಮ ಮನೆಯಲ್ಲೂ ಇಂಥ ಘಟನೆ ನಡೆಯುತ್ತೆ, ಆವಾಗ ನೀವೇ ಒಪ್ಕೊತೀರಿ ಅಂತ ಹೇಳಿಬಿಟ್ಟು ಹೋಗಿರ್ತಾರೆ. ಸರಿ, ಇದು ನೋಡಿ ಕೃಷ್ಣ ಮಾಡಿದ ಕೆಲಸ ನೋಡಿ ಯಶೋದೆಗೆ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಗೊತ್ತಾಗ್ಬಿಡತ್ತೆ. ಇದೆಲ್ಲ ಚೇಷ್ಟೆ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ. ಸರಿ, ಕೃಷ್ಣನ ಹಿಡಿಯೋಣ ಅಂತ ಹೊರಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಕೃಷ್ಣ ಓಡೋಗಿ ಎಲ್ಲ ಒಂದು ಕೂತ್ಕೊಂಡು ಪಕ್ಕದಲ್ಲಿರೋ ಕೋತಿಗೂ ಅದನ್ನು ಕೊಟ್ಕೊಂಡು ಗಲಾಟೆ ಮಾಡ್ತಾಯಿರ್ತಾನೆ. ಮಧ್ಯದಲ್ಲಿ ತಾಯಿ ಬರ್ತಾ ಇದ್ದಾಳ ಅಂತ ನೋಡ್ತಾ ಇರ್ತಾನೆ. ತಾಯಿ ಬಂದು ಹೊಡಿತಾಳೇನೋ ಅಂತ ಕಳ್ಳು ಥರ ಅಳ್ತಾ ಇರೋ ಥರ ನಟನೆ ಮಾಡ್ತಾ ಇರ್ತಾನೆ. ಮತ್ತು ಆ ಬೆಣ್ಣೆ ತಿಂತಾಯಿರ್ತಾನೆ ಕೋತಿಗಳ ಜೊತೆಲಿ ಸೇರಿಕೊಂಡು. ಸರಿ, ಯಶೋಧ ಬಂದು ಕೃಷ್ಣನ ಹೊಡಿಯೋಣ ಅಂತ ಓಡಿ ಬರೋ ಅಷ್ಟೊತ್ತಿಗೆ ಓಡಾಟಾಗ್ತಾನೆ ಅಲ್ಲಿಂದ. ಮುಂದೆ ಕೃಷ್ಣ ಓಡಲು, ಹಿಂದೆ ಯಶೋಧೆ ಓಡಲು ನಡೀತಾಯಿದ್ರೆ ಇದೆಲ್ಲ ಅಲ್ಲಿರೋ ಗೋಪಿಕೆಗಳು ನೋಡ್ತಾ ಇರ್ತಾರೆ. ಯಶೋಧಾದೇವಿಗೆ ಒಂದು ಕಡೆ ಮನೆಯಲ್ಲೆಲ್ಲ ರಂಪ ಆಗಿದೆ ಅನ್ನೋದು, ಇನ್ನೊಂದು ಕಡೆ ಈ ಗೋಪಿಗಳ ಎದುರುಗಡೆ ಎಲ್ಲ ಅವಮಾನ ಆಗೋಯ್ತಲ್ಲ ಅನ್ನೋದು. ಒಟ್ಟಿನ ಮೇಲೆ ಎಷ್ಟು ಓಡಿದ್ರೂ ಕೃಷ್ಣನ ಹಿಡಿಯೋಕ್ಕಾಗಲ್ಲ. ತಾಯಿ ಅವಸ್ಥೆ ನೋಡಲಾರ್ದೆ ಕೃಷ್ಣನೇ ನಿಂತ್ಕೊಂಡ್ಬಿಡ್ತಾನೆ ಒಂದು ಕಡೆ, ಹಿಡ್ಕೊಳ್ಳಿ ಬಿಡು ಅಂತ. ಸರಿ ಅಂತ ಯಶೋಧ ಬಂದು ಕೃಷ್ಣನ ಹಿಡ್ಕೊಂಡ್ಬಿಡ್ತಾಳೆ. ಆಮೇಲೆ ನೀನು ಇಷ್ಟು ಗಲಾಟೆ ಮಾಡ್ತಿದ್ಯಲ್ಲ, ಹೊಡಿಯೋಣ ಅಂತ ಹೊಡಿಯೋಕ್ಕೆ ನೋಡ್ತಾಳೆ. ಬಟ್ ಕೃಷ್ಣನ ಮುದ್ದು ಮುಖ ನೋಡೋದು, ಕೃಷ್ಣ ಅಳ್ತಾ ಇರೋದನ್ನ ನೋಡಿಬಿಟ್ಟು, ಅಯ್ಯೋ ಬೇಡ, ಚಿಕ್ಕ ಮಗು ಮುದ್ದಾಗಿದೆ, ಹೊಡಿಯೋದು ಬೇಡ ಅಂದ್ಕೊಂಡು ಕಟ್ಟಿಬಿಡೋಣ ಒಂದು ದಾರ ತಗೊಂಡು ಅಂತ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾಳೆ. ದಾರ ತರ್ತಾಳೆ, ಎಷ್ಟು ದಾರ ತಂದರೂ ಕೃಷ್ಣನ ಕಟ್ಟೋಕ್ಕಾಗಲ್ಲ. ಅಲ್ಲೇ ಒಂದು ಒರಳಿರುತ್ತೆ, ಅದಕ್ಕೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾಳೆ. ಎಷ್ಟು ದಾರ ತಂದರೂ ಕಟ್ಟೋಕ್ಕಾಗಲ್ಲ. ಆಮೇಲೆ ಕೃಷ್ಣನೇ ಗೊತ್ತಾಗತ್ತೆ ಕೃಷ್ಣನಿಗೆ. ಕೃಷ್ಣ ತನಗೆ ತಾನೇ ಅನ್ಕೊತಾನೆ, ಆಯಿತು ಕಟ್ಟಲಿ ಅಮ್ಮ, ಪರವಾಗಿಲ್ಲ ಅಂತ. ಆವಾಗ ಹೇಳ್ತಾನೆ, ಮನೆಯಲ್ಲಿ ಫಲಾನ ಜಾಗದಲ್ಲಿ ಒಂದು ದಾರ ಇದೆ, ಅದನ್ನು ತಂದು ಕಟ್ಟು ಅನ್ನು. ಸರಿ ಅಂತ ಯಶೋಧ ಹೋಗಿ ಆ ದಾರ ತಂದು ಕಟ್ತಾಳೆ. ಕಟ್ಟೋಕ್ಕಾಗತ್ತೆ ಆವಾಗ. ಸರಿ, ಇದೆಲ್ಲ ಆದಮೇಲೆ ಯಶೋಧ ಅಂತಾಳೆ, ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗಿ ಕೆಲಸ ಮಾಡ್ಕೊತೀನಿ ಅಂತ ಮನೆ ಒಳಗಡೆ ಹೋಗಿ ಕೆಲಸ ಮಾಡ್ತಾಯಿರ್ತಾಳೆ. ಕೃಷ್ಣ ಆವಾಗೂ ಸುಮ್ಮನೆ ಕೂತಿರಲ್ಲ. ಆ ಒರಳನ್ನು ಕೂಡ ಹಿಂದೆ ಹಾಕ್ಕೊಂಡು ಹಾಗೆ ಅದಕ್ಕೆ ಹೊಟ್ಟೆಗೆ ಕಟ್ಟಿರತ್ತೆ ತಾಯಿ. ಆ ದಾರ ಎಲ್ಲ ಹೊಟ್ಟೆಗೆ ರಾಚ್ಕೊತಾ ಇರುತ್ತೆ. ಹಾಗೆ ಅದನ್ನೇ ಹೇಳ್ಕೊಂಡು ಹೋಗ್ತಾನೆ. ಅಲ್ಲೊಂದೆರಡು ಮರಗಳಿರುತ್ತೆ, ಆ ಮರಗಳ ಹತ್ರಕ್ಕೆ ಹೋಗ್ತಾನೆ. ಆ ಮರಗಳನ್ನ ದಾಟಕ್ಕೆ ಹೋಗ್ತಾನೆ ಮಧ್ಯದಿಂದ, ಆಗಲ್ಲ, ಇದು ಅಡ್ಡ ಬರುತ್ತೆ ಒರಳು. ಆದರೂ ಹಾಗೆ ಬಲವಂತವಾಗಿ ಹೋಗ್ತಾನೆ. ಆ ದಾರ ಎಲ್ಲ ಹೊಟ್ಟೆಗಿದಾಗಿ ಹೊಟ್ಟೆ ಎಲ್ಲ ಕೆಂಪಗಾಗೋಗುತ್ತೆ ಆ ದಾರ ಕಟ್ಟಿದ ಕಡೆ.
ಹಾಗೆ ಬಲವಂತವಾಗಿ ಹೊರಗೆ ಹೋಗ್ತಾನೆ. ಆ 2 ಮರಗಳನ್ನೂ ಬಿದ್ದೋಗುತ್ತೆ. ಆ 2 ಮರಗಳು ಯಾವುದು ಅಂದರೆ, 2 ಕುಬೇರನ ಇಬ್ಬರು ಮಕ್ಕಳಿರ್ತಾರೆ. ಅವ್ರಿಗೆ ನಾರದರು ಶಾಪ ಕೊಟ್ಟಿರ್ತಾರೆ ಒಂದಾನೊಂದು ಕಾಲದಲ್ಲಿ. ನಾರದರು ಇವ್ರಿಗೆ ಮರಗಳಾಗ್ಬಿಡಿ ಅಂತ ಶಾಪ ಕೊಟ್ಟಿರ್ತಾರೆ. ಅವ್ರು ಮತ್ತೆ ಬೇಡ್ಕೊಂಡಿದ್ದಾಗ ಕೃಷ್ಣ ಬರ್ತಾನೆ. ಕೃಷ್ಣನ ದೃಷ್ಟಿಯಿಂದ ನಿಮಗೆ ಸರಿ ಹೋಗುತ್ತೆ, ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿರ್ತಾರೆ. ಸೊ ಆ ಪ್ರಕಾರ ಇವಾಗ ಅವ್ರಿಗೆ ಶಾಪ ವಿಮೋಚನೆ ಆಗಿರುತ್ತೆ. ಈ ಥರ ಇರೋ ಯಾವ ಕೃಷ್ಣನಿಗಾದರೆ ಆ ಹೊಟ್ಟೆಗೆ ದಾರ ಕಟ್ಟಿದೆಯೋ ಅದಕ್ಕೆ ಉದರ ಅಂದರೆ ಹೊಟ್ಟೆ. ಸೊ ದಾಮೋದರ ಅಂದರೆ ಹೊಟ್ಟೆಗೆ ದಾರ ಕಟ್ಟಿರೋದು. ಈ ಕಥೆಯನ್ನು ಕೇಳಿದರೆ ತುಂಬಾ ಪುಣ್ಯ. ಅದಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಕೇಳಬೇಕಾಗಿರೋ ಲೀಲೆ ಇದು ಕೃಷ್ಣಂದು. ಹಾಗಾಗಿ ಇವಾಗ ಹೇಳಿದೆ. ಎಲ್ಲರಿಗೂ ಧನ್ಯವಾದಗಳು.